ಚೆನ್ನಾಗಿದೆ ಸಿನಿಮಾ. ಶರತ್ ನಮ್ಗೆ ಒಳ್ಳೆ ಫ್ರೆಂಡ್ ಕೂಡ. ನಾವು ಕ್ರಿಕೆಟ್ ಇಂದ ನೋಡ್ಕೊಂಡು ಬರ್ತಾ ಇದ್ವಿ. ಎಲ್ಲ ಟೂರ್ನಮೆಂಟ್ ನಮ್ಮ ಇಂಡಸ್ಟ್ರಿ ಏನ್ ಟೂರ್ನಮೆಂಟ್ ಆಡ್ತಿದ್ವಿ ಅಂದ್ರೆ ಅವರು ಕ್ರಿಕೆಟ್ ಒಂದೇ ಚೆನ್ನಾಗಿ ಆಡೋದಲ್ಲ, ಬಟ್ ಆಕ್ಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಒಂದು ಹೀರೋಗೆ ಏನೇನ್ ಬೇಕು ಕೇಪಬಲ್, ಒಂದು ಸಾಂಗ್ ಅಲ್ಲಾಗ್ಲಿ ಫೈಟ್ಸ್ ಅಲ್ಲಾಗ್ಲಿ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಸಬ್ಜೆಕ್ಟುನು ನೀಟ್ ಆಗಿದೆ, ಒಂದು ಟ್ರೆಂಡಿ ಆಗಿ. ಆಮೇಲೆ ಟ್ಯಾಲೆಂಟ್ಗೆ ಬೆಲೆ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್. ಅದೇನ್ ಟ್ಯಾಲೆಂಟ್ ಅನ್ನೋದು ಸಿನಿಮಾ ಬಂದು ನೋಡಿ ಗೊತ್ತಾಗುತ್ತೆ. ಯಾಕಂದ್ರೆ ಕನ್ನಡ ಜನತೆ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದಾವೆ. ಅದೇ ರೀತಿ ಕನ್ನಡ ಜನತೆ ಈ ಒಂದು ಚಿತ್ರನ, ದೊಡ್ಡ ಮನುಷ್ಯ ಚಿತ್ರನ ದೊಡ್ಡ ಮನ್ಸು ಮಾಡಿ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಅದೇ ಎಲ್ಲ ಹೇಳಿದ್ದಾರೆ, ಬಟ್ ಒಂದು ವಿಚಾರ ಏನಂದ್ರೆ ಪ್ರೇಕ್ಷಕರು ಕೇಳ್ಕೊಳೋದು ಇದು ಒಂದು 2 ಅವರ್ ಒಂದು ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ, ಒಂದು ಕಂಟೆಂಟ್ ಸಿನಿಮಾ ಅಂತ ಹೇಳ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ತುಂಬಾ ಚೆನ್ನಾಗಿದೆ, ನೀಟಾಗಿ ಫಸ್ಟ್ ಹಾಫ್ ಇಂದ ಹಿಡಿದು ಸೆಕೆಂಡ್ ಹಾಫ್ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಟೆಕ್ನಿಷಿಯನ್ ಸಿನಿಮಾ ಅಂತಾನೆ ಹೇಳ್ಬೋದು. ದಯವಿಟ್ಟು ಎಲ್ರು ಬಂದು 2 ಅವರ್ ಟೈಮ್ ಕೊಟ್ಟು ಸಿನಿಮಾ ನೋಡಿ. ಇಂಡಸ್ಟ್ರಿಗೆ ಒಬ್ಬ ಹೊಸ ಕ್ಲಾಸ್ ಮಾಸ್ ಹೀರೋ ಬಂದಿದ್ದಾನೆ, ವೆಲ್ಕಮ್ ಮಾಡಿ ಎಲ್ರು ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ಹೊಸ ತಂಡ, ಹೊಸ ಸಿನಿಮಾ, ಹೊಸ ತರ ಇದೆ, ತುಂಬಾ ಚೆನ್ನಾಗಿದೆ. ಇಡೀ ತಂಡದ ಪರಿಶ್ರಮ ಎದ್ದು ಕಾಣುತ್ತೆ. ಜೊತೆಗೆ ಹೊಸ ಭರವಸೆ ನಾಯಕ, ಜೊತೆಗೆ ಹೊಸ ಭರವಸೆ ನಿರ್ದೇಶಕ ನಮ್ಮ ಇಂಡಸ್ಟ್ರಿ ಬರ್ತಿದ್ದಾರೆ. ಅವ್ರನ್ನೆಲ್ಲ ಬರ್ಮಾಡ್ಕೊಳ್ಳೋಣ. ಒಂದು ಹೊಸ ಪ್ರಯತ್ನ, ಹೊಸ ತಂಡಕ್ಕೆ ನಾವೆಲ್ಲ ಸಿನಿಮಾ ನೋಡಿ ಆಶೀರ್ವದಿಸಬೇಕು. ಆಲ್ ದಿ ಬೆಸ್ಟ್ ಟು ದ ಹೋಲ್. ತುಂಬಾ ಚೆನ್ನಾಗಿದೆ ಕನ್ನಡ ಮೂವಿ. ದೊಡ್ಡ ಮನುಷ್ಯ ಸಿನಿಮಾ ನೋಡಿ ಎಲ್ರು. ಒಂದು ಸೆಕೆಂಡ್ ಎಲ್ಲೂ ಬೋರ್ ಅನ್ಸಲ್ಲ. ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಳ್ಳೆ ಡೈರೆಕ್ಟ್ರು ಶರತ್ ಕೃಷ್ಣಗೆ ಲೈಫ್ ಈ ಸಿನಿಮಾ ಇಂದ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ದೊಡ್ಡ ಮನುಷ್ಯ. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸಿನಿಮಾ. ಕನ್ನಡ ಚಿತ್ರಾಭಿಮಾನಿಗಳು ಸಪೋರ್ಟ್ ಮಾಡಬೇಕು. ಕನ್ನಡಕ್ಕೊಬ್ಬ ಸೂಪರ್ ಹೀರೋ ಬಂದಿದ್ದಾನೆ, ಶುಭವಾಗಿದೆ. ತುಂಬಾ ಚೆನ್ನಾಗೈತೆ, ಅದ್ದೂರಿಯಾಗೈತೆ. ಹೀರೋ ಟ್ಯಾಲೆಂಟ್ ಅಂತ ಸಿನಿಮಾ ಮಾಡಿದ್ದಾರೆ. ಆ ಟ್ಯಾಲೆಂಟ್ ನ ಎಲ್ಲೂ ಹೋಗ್ದೆ ನಾವು ಬಿಡ್ಬೇಕಷ್ಟೇ. ಆ ಟ್ಯಾಲೆಂಟ್ ನ ನಾವು ಕಾಪಾಡಬೇಕು ಅಷ್ಟೇ. ಖುಷಿ ಆಗ್ತಿದೆ, ಪಾಸಿಟಿವ್ ರೆಸ್ಪಾನ್ಸ್. ಜನಕ್ಕೆ ಸಿನಿಮಾ ನೋಡೋದ್ರೆ ತುಂಬಾ ಸ್ಫೂರ್ತಿ ಸಿಗ್ತಾ ಇದೆ ಅವ್ರ ಲೈಫ್ ಜೀವನದಲ್ಲಿ. ಸೊ ಎಲ್ಲರಿಗೂ ರೀಚ್ ಮಾಡಿಸಿದೀವಿ, ಅವ್ರ ಮನಸ್ಸು ತರಿಸಿದೀವಿ ಅಂತ ನಾನು ತುಂಬಾ ನಂಬಿದ್ದೀನಿ. ತುಂಬಾ ಕೆಲವರೆಲ್ಲ ಎಮೋಷನಲ್ ಆಗಿದ್ದಾರೆ, ತುಂಬಾ ಖುಷಿನೂ ಪಟ್ಟಿದ್ದಾರೆ. ಕೊನೆಯಲ್ಲಿ ಆ ಶಿಲ್ಲೆ ಚಪ್ಪಾಳೆಗಳು ತುಂಬಾನೇ ಬಂದಾಗ ತುಂಬಾ ನಾವ್ ಎಮೋಷನ್ ಫೀಲ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಏನ್ ಹೇಳ್ತೀಯಾ? ಸಿನಿಮಾ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಂದು ಮಿಡಲ್ ಕ್ಲಾಸ್ ಲೈಫ್ ಏನಿದೆ ಅನ್ನೋದು ಅದು ಕಂಪ್ಲೀಟ್ ಸ್ಟೋರಿ ತೋರಿಸ್ತಾರೆ. ತುಂಬಾ ಇಷ್ಟ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಮನುಷ್ಯ ನಾನೊಬ್ಬ ಮನುಷ್ಯ ಅಂತ ಗೊತ್ತಾದ್ಮೇಲೆ ಅವ್ನ ಸಿನಿಮಾ ಏನೋ ಮಾಡ್ಬೇಕಂತ ಬರ್ತಾನೆ. ಬಂದ ಮೇಲೆ ಏನ್ ಕಲಾವಿದರಿಗೆ ಕೈ ಹಿಡಿದು ದೊಡ್ಡ ಮನುಷ್ಯನ್ ಮಾಡೋ ಅಂತದ್ದು ಎಲ್ಲ ಇವಾಗ ಏನ್ ಕರ್ನಾಟಕ ಜನತೆ ಏನ್ ಸಿನಿಮಾ ಆಡಿಯನ್ಸ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಮನುಷ್ಯನ ದೊಡ್ಡ ಮನುಷ್ಯನ್ ಮಾಡೋಷ್ಟು ಶಕ್ತಿ ಇರೋದು, ಕೆಪಾಸಿಟಿ ಇರೋದು ಅವ್ರಿಗೆ ಮಾತ್ರನೇ. ಬಟ್ ಇನ್ನೊಂದು ಅಂದ್ರೆ ಕನ್ನಡ ಇಂಡಸ್ಟ್ರಿ ಇರುವಂತ ರಾಜಕೀಯ ಫಸ್ಟ್ ಹಾಳಾಗೋದ್ರೆ ಎಷ್ಟೋ ಜನ ಬದುಕ್ತಾರೆ. ಬಿಕಾಸ್ ಏನಕ್ಕಂದ್ರೆ ಥಿಯೇಟರ್ಗಳು ಕೊಡಲ್ಲ. ಇಂಗ್ಲಿಷ್ ಸಿನಿಮಾಗಳಿಗೆ ಇವತ್ತು ಎಷ್ಟೋ ಮಲ್ಟಿಪ್ಲೆಕ್ಸ್ ಗಳು 6 ವರ್ಷ 7 ವರ್ಷ ಕೊಟ್ಟಿದ್ದಾರೆ. ಸಿನಿಮಾಗೆ ಥಿಯೇಟರ್ಗಳು ಕೊಡ್ತೇನೆ. ಇವಾಗ ಫಸ್ಟ್ ಶೋಗೆ ಜನಗಳು ಬರ್ಬೇಕು ಅಂದ್ರೆ ಇವಾಗ ನೋಡಿರೋರು ಹೇಳದ್ಮೇಲೆ ಆಚೆ ಕಡೆ ಜನಗಳಿಗೆ ಸ್ಪ್ರೆಡ್ ಆಗಕ್ಕೆ ಶುರು ಆದ್ಮೇಲೆ ಥಿಯೇಟರ್ಗಳು ಬರುತ್ತೆ. ಆ ಕೊಡೋಷ್ಟಲ್ಲೇ ಒಂದೊಂದ್ ಶೋ ಹಾಕಿರ್ತಾರೆ. ಇವಾಗ ಮಧ್ಯಾಹ್ನ 12ವರೆಗೆ ಒಂದ್ ಶೋ ಕೊಟ್ಟಿರ್ತಾರೆ ನಮ್ಮ ಮಿರಾಜ್ ಸಿನಿಮಾ ಸಲ. ಇನ್ನೊಂದ್ ಕಡೆ 12ವರೆಗೆ ಎಲ್ಲ ಆಡಿಯನ್ಸ್ ಫ್ರೀ ಮಾಡ್ಕೊಂಡು ಸಿನಿಮಾ ನೋಡ್ಬೇಕಂದ್ರೆ ಹೆಂಗಾಗುತ್ತೆ? ಅಟ್ಲೀಸ್ಟ್ ಒಂದ್ 4 ಶೋ ಕೊಟ್ರೆ ಮಾಲ್ಗಳಲ್ಲಿ ಫ್ರೀ ಆದವ್ರು 7ವರೆಗೆ ಹೋಗೋರು ಹೋಗ್ಬಿಟ್ಟು ನೋಡ್ತಾರೆ. ನೋಡಿದ್ಮೇಲೆ ಇನ್ನ 10 ಜನ ಸ್ಪ್ರೆಡ್ ಆಗುತ್ತೆ. ಕನ್ನಡ ಇಂಡಸ್ಟ್ರಿ, ನಮ್ ಕರ್ನಾಟಕದ ರಾಜಕೀಯ, ಕನ್ನಡ ಇಂಡಸ್ಟ್ರಿ ರಾಜಕೀಯ ಹೆಂಗಾಗ್ಬಿಟ್ಟಿದೆ, ತುಂಬಾ ವಲಸಾಗೋಗ್ಬಿಟ್ಟಿದೆ. ಸೊ ಹೊಸ ಕಲಾವಿದರುಗಳಿಗೆ ಏನೋ ಮಾಡ್ಬೇಕು ಅಂತ ಒಂದು ಆಸೆ. ಬಡವ್ರ ಮಕ್ಳಿಗೆ ಓಕೆ, ಬಡವ್ರ ಮಕ್ಳಿಗೆ ಅವಕಾಶ ಕೊಡಿ, ಅದನ್ನೆಲ್ಲ ಓಕೆ ಬಿಟ್ಬಿಡೋಣ. ಟ್ಯಾಲೆಂಟ್ ಇರೋದಾದ್ರೂ ಅವಕಾಶ ಕೊಡಿ. ಅಟ್ಲೀಸ್ಟ್ ಒಬ್ಬ ಮನುಷ್ಯ ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದ್ 10 ವರ್ಷ ಎಫರ್ಟ್ ಇರುತ್ತೆ. ಡೈರೆಕ್ಷನ್ ಮಾರ್ಕೆಟಿಂಗ್ ಎಲ್ಲ ಮಾಡ್ಬೇಕು ಅಂದ್ರೆ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಓವರ್ ಆಲ್ ಕುತ್ಕೊಂಡು 2 ಸಿನಿಮಾ ಮಾಡಿರೋಂತ ಹೀರೋಯಿಂದ ಏನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಎಕ್ಸ್ಪೆಕ್ಟೇಷನ್ಸ್ ಡಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಒಂದ್ ಕಂಟೆಂಟ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಅಲ್ಲಿ ಇರ್ಬೋದು, ಎಲ್ಲದನ್ನು ಫುಲ್ಫಿಲ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲ ಕನ್ನಡ ಆಡಿಯನ್ಸ್ ಇಂದ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಇವತ್ತು ನಮ್ ದೇವ್ರದ್ದು ದರ್ಶನ್ ಸಿನಿಮಾ ಕಲಾಸಿಪಾಳ್ಯ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಇವಾಗ ಎಲ್ಲರೂ ನೋಡ್ತಾ ಇದೀರಾ ಅಂತ ಗೊತ್ತು. ನಾನು ಬೆಳಗ್ಗೆ 6:30 ಶೋ ನೋಡ್ಕೊಂಡು ಬಂದಿದ್ದೀನಿ. ಇವ್ರನ್ನ ಒಬ್ರು ದರ್ಶನ್ ಸರ್ ಫ್ಯಾನ್ ಆಗಿ ಅವ್ರನ್ನ ತುಂಬಾ ಆರಾಧನೆ ಮಾಡ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸೊ ದಯವಿಟ್ಟು ಇವಾಗ ಏನ್ ದೊಡ್ಡ ಸ್ಟಾರ್ಗಳು, ಸೂಪರ್ ಸ್ಟಾರ್ ಗಳಿಗೆಲ್ಲ ತಟ್ಟೆ ತುಂಬಾ ಹೊಟ್ಟೆ ತುಂಬಾ ಊಟ ಹಾಕಿದ್ದೀರಾ. ಅಂದ್ರೆ ಕನ್ನಡ ಅಭಿಮಾನಿಗಳು, ಪ್ರೇಕ್ಷಕರು ಅವ್ರು ಕೇಳಿದ್ದೆಲ್ಲ ಕೊಟ್ಬಿಟ್ಟಿದ್ದೀರಾ. ಅದ್ರಲ್ಲೂ ಒಂದೊಂದು ತುತ್ತ ತೆಗೆದು ಇಂಥ ಹೊಸ ಕಲಾವಿದರಿಗೆ, ನಮ್ಮಂತ ಸಿನಿಮಾ ನಂಬ್ಕೊಂಡ್ ಬಂದಿರೋರಿಗೆ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ನಿಮ್ಮಿಂದ ಎಷ್ಟೋ ಜನ ಬದುಕ್ತಾರೆ ಅಂತ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಗುತ್ತೆ ಮೇಡಮ್. ಅದೇ 16-17 ವರ್ಷ ಶ್ರಮ ಪಟ್ವಿ, ಅಷ್ಟು ವರ್ಷ ಕಷ್ಟಪಟ್ವಿ, ಇಷ್ಟು ವರ್ಷ ಕಷ್ಟಪಟ್ವಿ ಅಂತ ಏನ್ ಹೇಳ್ಕೊಂತೀವಲ್ವಾ,
ಆ ಕಷ್ಟಪಟ್ಟಿರೋದನ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡಿ ಜನ ಇಲ್ಲ ಇವ್ರು ಮೊದಲನೇ ಸಿನಿಮಾ ಅಲ್ಲ ಇವ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಶಬಾಷ್ ಅಂತ ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ. ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅದೇ ಆಕ್ಟಿಂಗ್ ಬಗ್ಗೆ ಅವ್ರು ಹೇಳಿದಾಗಲೆಲ್ಲ ಖುಷಿ ಆಗುತ್ತೆ, ಭಯ ಇತ್ತು ಎಲ್ಲ ಒಂಥರ ಹೇಗೆ ತಗೊಂತಾರೆ. ಹೊಸದು ಸಿನಿಮಾಗಳು ಕರೆಕ್ಟ್ ಆಗಿ ಜನರ ಬಂದು ನೋಡ್ತಾ ಇಲ್ಲ, ಹೊಸದು ಯಾರು ಜನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಈ ಟೈಮಲ್ಲಿ. ಸೊ ನನ್ನನ್ನು ಯಾವ ರೀತಿ ತಗೋತಾರೆ ಅನ್ನೋ ಕ್ವಶನ್ ಇತ್ತು. ಎಂಡ್ ಆಫ್ ದ ಡೇ ಅದಕ್ಕೆ ಆನ್ಸರ್ ಸಿಕ್ಕಿದೆ. ಇಲ್ಲ ನನಗೆ ಯೋಗ್ಯತೆ ಇದೆ, ಯೋಗ ಬರುತ್ತೆ ಮುಂದಕ್ಕೆ ನಿನಗೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಅದೇ ಮೇಡಮ್, ಪ್ರಿಪರೇಷನ್ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು. ಒಂದು ಕೆಲಸ ಕೇಳ್ಕೊಂಡು ಒಂದು ಕಂಪ್ನಿಗೆ ಹೋಗ್ತೀವಿ ಅಂತಂದ್ರೆ ನಮ್ಗೆ ಅರ್ಹತೆ ಇರಬೇಕು. ನಮ್ಮ ಅರ್ಹತೆ ನಮ್ಮ ಕ್ವಾಲಿಟೀಸ್ ನ ನಾವು ಬಂಡವಾಳವಾಗಿ ಇಟ್ಕೊಬೇಕು. ಸೊ ನನ್ನ ಅರ್ಹತೆ ನನ್ನ ಕ್ವಾಲಿಟೀಸ್ ನ ನಾನು ಬಂಡವಾಳವಾಗಿ ಇಟ್ಕೊಂಡು ಬಂದಿದ್ದು. ಸೊ ಇವತ್ತು ಅದಕ್ಕೆ ಕರೆಕ್ಟ್ ಆದಂತ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ. ಬಾಸ್ ಹೇಳ್ತಾ ಇದ್ದಾರೆ ಯಾವಾಗ್ಲೂ ಕನ್ನಡ ಸಿನಿಮಾನ ಉಳಿಸ್ಬೇಕು, ಕನ್ನಡ ಹೀರೋಗಳನ್ನ ಬೆಳೆಸ್ಬೇಕು ಅಂತ. ಇವತ್ತು ನಿಮ್ ಮುಂದೆ ಅಪ್ಪಟ ಕನ್ನಡ ಸಿನಿಮಾ ಬಂದಿದೆ. ಬಾಸ್ ಅಭಿಮಾನಿಗಳೇ ಮಾತ್ರ ಅಲ್ಲ, ಎಂಟೈರ್ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಸೇರಿ ಒಂದ್ ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ನಿಮ್ಮ ಹುಡುಗ ನಿಮ್ಮನೆ ಹುಡುಗ ಬೆಳೆಸಿ ಅಂತ ಕೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.